ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಚಿತ್ರರಂಗ ಅನ್ನೋದು ಒಂದು ಸಮುದ್ರ ಇದ್ದಾಗೆ. ಆ ಸಮುದ್ರದಲ್ಲಿ ನದಿಯಾಗಿ ನಾವು ಸೇರಬೇಕು ಅಂತಂದರೆ ಅದು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಅದರಲ್ಲೂ ಯಾರು ಹಿನ್ನೆಲೆ ಇಲ್ಲದೆ, ಯಾವುದೇ ಸಪೋರ್ಟ್ ಇಲ್ಲದೆ ನಾವು ಚಿತ್ರರಂಗಕ್ಕೆ ಬರಬೇಕು ಅಂದರೆ ಅದು ತುಂಬಾ ಕಷ್ಟದ ಕೆಲಸ. ಆದರೆ ಈ ಎಲ್ಲ ಕಷ್ಟಗಳನ್ನ ದಾಟ್ಕೊಂಡು ಯಾವುದೇ ಸಪೋರ್ಟ್ ಇಲ್ಲದೆ, ಯಾವುದೇ ಹಿನ್ನೆಲೆ ಇಲ್ಲದೆ ಈ ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರ ಸ್ಥಾನನ ಗಿಟ್ಟಿಸ್ಕೊಂಡಿದ್ದಾರೆ. ಅವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ನಿಮ್ಮ ಎಲ್ಲರ ಮೆಚ್ಚಿನ ಗಣೇಶ್ ರಾವ್ ಕೇಸರ್ಕರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೊದಲನೇದಾಗಿ ನಿಮ್ಮ ಲೈಫ್ ಬಗ್ಗೆ ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ ಅಂತ ನಾವು ನಿಮ್ಮನ್ನು ಕರೆದಿದ್ದೀವಿ. ನಿಮ್ಮ ಬಾಲ್ಯ ಜೀವನದಿಂದ ಶುರು ಮಾಡೋಣ. ನೀವು ಹುಟ್ಟಿದ್ದು ಬೆಳೆದಿದ್ದು ಅದ್ರ ಬಗ್ಗೆ ಹೇಳಿ ಸರ್. ಖಂಡಿತ ಮೇಡಮ್. ನಾನು ಹುಟ್ಟಿದ್ದು ಕಮಾಂಡ್ ಹಾಸ್ಪಿಟಲ್, ಇಲ್ಲಿ ಅಲ್ಸೂರ್ ಹತ್ರ ಇದೆ. ಕಮಾಂಡ್ ಹಾಸ್ಪಿಟ್ಲಲ್ಲಿ, ಬಿಕಾಸ್ ನಮ್ಮ ತಂದೆ ಆರ್ಮಿ ಪರ್ಸನ್. ಓಕೆ. ಸೊ ಆರ್ಮಿಯಲ್ಲಿದ್ದಾಗ ಅವರು ಎಲ್ಲ ಆರ್ಮಿ ಪರ್ಸನ್ಸ್ಗೆ ಅವ್ರದ್ದೇ ಹಾಸ್ಪಿಟ್ಲಲ್ಲಿ ಏನೇ ಟ್ರೀಟ್ಮೆಂಟ್ ಇರ್ಬೋದು, ಡೆಲಿವರೀಸ್ ಇರ್ಬೋದು, ಎಲ್ಲ ಥರದ ಫೆಸಿಲಿಟು ಇದರಲ್ಲಿರುತ್ತೆ. ಕಮಾಂಡ್ ಹಾಸ್ಪಿಟಲ್ ಅಂತಾರೆ ಅದಕ್ಕೆ. ಸೊ ಹಾಸ್ಪಿಟಲ್ ನಾನು ಹುಟ್ಟಿದ್ದು. ಬಾಲ್ಯ ನಮ್ಮ ತಂದೆಯವ್ರ ಊರು ಇಲ್ಲೇ ಓ ಫಾರಂ ಹತ್ರ ಚನ್ನಸಂದ್ರ ಅಂತ ಇದೆ. ಇವತ್ತು ಅದು ಚಿನ್ನಸಂದ್ರ ಆಗಿದೆ. ಯಾಕಂದ್ರೆ ನಾವಲ್ಲಿ ಒಂದು 2-3 ಇಯರ್ಸ್ ಇದ್ದೆ ಅಂತ ಕಾಣಿಸ್ತು ಅಷ್ಟೇ ಅಲ್ಲಿ. ಆ ಊರು ಇವತ್ತು ನೀವು ITBTಗೆ ಹಾರ್ಟ್ ಆಫ್ ದ ITBT ಸೆಂಟರ್ ಅದು. ಹೌದು. ನಾವು ಚಿಕ್ಕವರಿದ್ದಾಗೆಲ್ಲ ಹೋಗ್ತಾ ಇದ್ವಿ, ಬರ್ತಾ ಇದ್ದಾಗ ನೋಡೋದೆಲ್ಲ ಬರೀ ಕೊರ್ಕಲ್ಗಳು, ಹಳ್ಳಗಳು, ರಾಬ್ರಿಗಳು ಜಾಸ್ತಿ ನಡೀತಾ ಇತ್ತು ಅಲ್ಲಿ. ಓಕೆ. ಎತ್ತಿನ ಬಂಡಿಗಳು ಹೋಗುವಾಗ ಎತ್ತಿನ ಗಾಡಿ ನಿಲ್ಲಿಸ್ಬಿಟ್ಟೆಲ್ಲ ರಾಬ್ರಿ ಮಾಡೋಂಥ ಪ್ಲೇಸ್ ಅದು. ಅಷ್ಟು ಇಂಟೀರಿಯರ್ ಥರ. ಇಂಟೀರಿಯರ್ ಬರೀ ಈ ಸರ್ವೆ ತೋಪು, ನೀಲಗಿರಿ ತೋಪು ಜಾಸ್ತಿ ಆ ಕಡೆ. ಯಾಕಂದ್ರೆ ನೀರಾವರಿ ಇಲ್ವಲ್ಲ. ಸೊ ಅವರ ಕಸುಬಿಗೆ ಅದನ್ನ ಸರ್ವೆ ತೋಪು ಬೆಳೆಸ್ಕೊಂಡಿದ್ರು, ನೀಲಗಿರಿ ತೋಪು ಬೆಳೆಸ್ಕೊಂಡಿದ್ರು. ಆಬ್ವಿಯಸ್ಲಿ ಅದು ಈ ಮಣ್ಣು ಕೊರಕಲ್ ಜಾಗ, ಮಣ್ಣು ಕೊರೆಯುವಂಥ ನೀರು ಕೊರೆದು ಕೊರಕಲ್ ಜಾಗ ಆಗ್ಬಿಟ್ಟಿತ್ತು. ಸುಮಾರು ಸಿನಿಮಾಗಳ ಶೂಟಿಂಗ್ ಎಲ್ಲ ನಡೆದಿದೆ ಅಲ್ಲಿ. ಸೊ ಅಂಥ ಜಾಗದಲ್ಲಿ ಅಲ್ಲಿ ನಮ್ಮ ತಂದೆಯವ್ರ ಊರು. ನಮ್ಮ ತಂದೆಯವ್ರಿಗೆ ಅಪ್ಪ ಅಮ್ಮ, ಅವ್ರು ನಮ್ಮ ತಂದೆಯವರ ತಂದೆ ಅಂದರೆ ನಮ್ಮ ಅಜ್ಜ ವೆಟರ್ನರಿ ಡಾಕ್ಟರ್ ಅವರು. ಸೊ ಹಾಗಾಗಿ ಅವರು ಬೇರೆ ಕಡೆಯಿಂದ ಬಂದು ಅಲ್ಲಿ ನೆಲೆಸಿದ್ರು. ಸೊ ಅವರು ನಮ್ಮ ತಂದೆಯವರು ಅಲ್ಲೇ ಜೀವನ ಕಳೆದು ಆಮೇಲೆ ಮಿಲ್ಟ್ರಿಗೆ ಸೇರ್ಕೋತಾರೆ ಅವರು. ಸೊ ಮಿಲ್ಟ್ರಿಗೆ ಸೇರ್ಕೊಂಡಾಗ ಮದುವೆ ಆಗುತ್ತೆ. ಮದುವೆ ಆದಮೇಲೆ ನಮ್ಮ ಜನನ ಆಗುತ್ತೆ. ಸೊ ಜನದ ನಂತರ ಅವರು ವಾರ್ಗೆ ಹೋಗ್ಬೇಕಾಗತ್ತೆ, ಪಾಕಿಸ್ತಾನ ವಾರ್ಗೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಅಲ್ಲಿ ನಿಮ್ಗೆ ಗೊತ್ತಿದೆ, ತುಂಬು ಕುಟುಂಬದಲ್ಲಿ ಸತ್ಯ ಸೊಸೆ ಈಗಿನ ಕಾಲದಲ್ಲ, ಮೊದಲ ಹಳೆ ಕಾಲದಿಂದನೂ ಅದೇ ಟ್ರೆಡಿಷನ್ ಆಗಿದೆ. ಟ್ರೆಡಿಷನ್ ಅಲ್ಲ ಅದು. ಏನೇ ಬದಲಾದ್ರೂ ಅತ್ತೆ ಸೊಸೆ ಜಗಳ ಅಂತೂ ಬದಲಾವಣೆ ಸಾಧ್ಯನೇ ಇಲ್ಲ. ಬ್ರಹ್ಮನಿಂದನೂ ಆಗಲ್ಲ ಅದು. ಸೊ ಅಂಥ ಸಮಯದಲ್ಲಿ ಯಾಕೆ ಅತ್ತೆ ಸೊಸೆ ಜಗಳ ಆಡ್ಬೇಕಂದ್ಬಿಟ್ಟು ನಮ್ಮ ತಾಯಿ ಊರು ಚಾಮರಾಜನಗರ ಜಿಲ್ಲೆ, ಈಗ ಮೊದಲು ಮೈಸೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಹೊಂಡ್ರಬಾಳು ಅಂತ ಗ್ರಾಮ. ಅದು ಒಂಥರ ಇಂಟೀರಿಯರ್ ಪ್ಲೇಸ್ ಏನೆ. ಮೇನ್ ರೋಡಿಂದ 1 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಅದು ಒಂಥರ ಮಧ್ಯದ ಅಕ್ಕಪಕ್ಕ ಎಲ್ಲ ಸುತ್ತಲೂ ಬೆಟ್ಟ ಗುಡ್ಡಗಳಿದೆ. ಮಧ್ಯದಲ್ಲಿ ನಮ್ಮ ಊರು ಹೊಂಡ್ರಬಾಳು ಅಂತ. ಸೊ ಆ ಊರಿಗೆ ನಮ್ಮನ್ನು ತಗೊಂಡೋಗ್ಬಿಟ್ರು. ಸೊ ಅತ್ತೆ ಸೊಸೆ ಜಗಳ ಅವ್ರಲ್ಲಿ ಎಂಡ್ ಆಯ್ತು. ಸೊ ವರ್ಷಕ್ಕೊಂದ್ಸರಿ ನಮ್ಮ ತಂದೆಯವ್ರು ಬಂದಾಗ ನಮ್ಮನ್ನ ಮತ್ತೆ ಬೆಂಗಳೂರು ಕರ್ಕೊಂಡ್ಬಂದು ಅವರ ತಂದೆ ತಾಯಿ ಅಂದ್ರೆ ನಮ್ಮ ಅಜ್ಜ ಅವ್ರ ಅಣ್ಣ ತಮ್ಮದಿರು, ನಮ್ಮ ತಂದೆಯವ್ರಿಗೆ ಒಟ್ಟು 10 ಜನ ಮಕ್ಕಳು. ನಮ್ಮ ಅಜ್ಜನಿಗೆ 5 ಜನ ಗಂಡು ಮಕ್ಕಳು, 5 ಜನ ಹೆಣ್ಣು ಮಕ್ಕಳು. ಸೊ ಅದರಲ್ಲಿ ಇನ್ನೊಂದು ಒಬ್ಬ ಚಿಕ್ಕಪ್ಪ ಬದುಕಿದ್ದಾರೆ, ನಮ್ಮ ತಂದೆಯವ್ರ ತಮ್ಮ ಕೊನೆಯವರು. ಮತ್ತೆ ನಮ್ಮ ತಂದೆಯವರ ಕೊನೆ ತಂಗಿನೂ ಬದುಕಿದ್ದಾರೆ. ಸೊ ಬಾಕಿ ನಮ್ಮ ದೊಡ್ಡಪ್ಪ, ನಮ್ಮ ತಂದೆಯವರೆಲ್ಲ ಕಾಲವಾದರು. ಸೊ ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಆಗದೆ ನಮ್ಮ ತಂದೆಯವರು ಅಲ್ಲಿ ನಮ್ಮನ್ನ ಶಿಫ್ಟ್ ಮಾಡಿಬಿಟ್ರು. ನಮ್ಮ ಅಕ್ಕ ಮತ್ತೆ ನಾನಿದ್ದೆ, ನಮ್ಮ ತಾಯಿ. ನಮ್ಮ ತಾಯಿದ ಒಂದು ಕತೆ ಹೇಳ್ಬೇಕಂದ್ರೆ ಅಲ್ಲಿ ಅವ್ರ ಸ್ವಂತ ಊರು ಅದೇನೆ, ಅವ್ರ ತಾತ ಮುತ್ತಾತನ ಕಾಲದಿಂದಾನೆ ಹೊಂಡ್ರಬಾಳೆ. ಈಗ ನಮ್ಮಲ್ಲಿ ಊರಲ್ಲಿ ಒಂದು ಮನೆ ಇದೆ, ಹಳೆ ಮನೆ. ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಅದು ಇಂಟರ್ವ್ಯೂ ಮಾಡಿದ್ದಾರೆ. ಅದು ಹೆಚ್ಚು ಕಮ್ಮಿ ಒಂದು 200-250 ವರ್ಷದ ಹಳೆ ಮನೆ ಅದು. ತುಂಬಾ ಚೆನ್ನಾಗಿರುತ್ತೆ. ಹಂಚಿನ ಮನೆ. ನಮ್ಮ ತಾಯಿಯವರ
ಮೂರನೇ ತಾತನೇ ಏನೋ ಅದು ಕಟ್ಟಿಸಿದ ಮನೆ ಅದು. ಓಕೆ ಓಕೆ. ಸೊ ಅಷ್ಟು ಹಳೆ ಮನೆ ಅದು. ಸೊ ಅಲ್ಲಿ ನಮ್ಮ ಪ್ರಾರಂಭ ಆಗುತ್ತೆ, ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ಸೊ ನಮಗೊಂದು ನಮ್ಮ ತಾಯಿದು ಒಂದು 2-3 ಎಕರೆ 2-2.5 ಎಕರೆ ಜಮೀನಿತ್ತು. ನಮ್ಮ ತಂದೆ ಮಿಲಿಟ್ರಿಗೆ ಹೋದ್ರೆ ಒಂದ್ಸರಿ ಹೋದ್ರೆ 1 ವರ್ಷಕ್ಕೆ ಒಂದೇ ಸರಿ ಬರ್ತಾ ಇದ್ದಿತ್ತು ಒಂದೇ ಸಲ. ನಾವು ನಮ್ಮ ತಂದೆಯವ್ರ ಮುಖ ಕರೆಕ್ಟಾಗಿ ನೋಡಿದ್ದೆ 7th 8th ಸ್ಟ್ಯಾಂಡರ್ಡ್ ಆದಮೇಲೆ. ಅದಕ್ಕೆ ಮೊದಲು ನಾವು ಬಾಲ್ಯ ಇರುತ್ತೆ, ನಮಗೂ ಅಷ್ಟು ಇದಿರಲ್ಲ. ಸೊ ಅವ್ರು ಅಲ್ಲಿ ಕರ್ಕೊಂಡೋಗಿ ಬಿಟ್ಟಾಗ ಅಲ್ಲೊಂದು ಇನ್ಸಿಡೆಂಟ್ ಅಂದರೆ, ನಮ್ಮ ತಾಯಿ ಯಾಕೆ ಅಲ್ಲೇ ಉಳ್ಕೋಬೇಕಾಯ್ತು, ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ, ನಮ್ಮ ತಾಯಿಗೆ ಅಣ್ಣ ಒಬ್ಬರೇ ಇದ್ದಿದ್ದು. ಆ ಅಣ್ಣನಿಗೆ 3 ಜನ ಮಕ್ಕಳು, ಹೆಣ್ಮಕ್ಳು, ಎಲ್ಲರೂ ಹೆಣ್ಮಕ್ಳು. ಸೊ ಅಲ್ಲಿ ಅದೇ ಊರಲ್ಲಿ ಅವ್ರ ಅಕಾಲಿಕ ಮರಣ ಆಗ್ತಾರೆ ನಮ್ಮ ಮಾವ, ಅಂದರೆ ನಮ್ಮ ತಾಯಿಯವರ ಅಣ್ಣ. ಸೊ ಅಣ್ಣನ ಹೆಂಡ್ತಿನೂ ತೀರ್ಕೊಂಡಿರ್ತಾರೆ. ಈ 3 ಮಕ್ಕಳು ಹೆಣ್ಣು ಮಕ್ಕಳು ಇರ್ತವೆ. ಆ ಹೊರೆ ಇವ್ರ ಮೇಲೆ ಬೀಳುತ್ತೆ, ನಮ್ಮ ತಾಯಿ ಮೇಲೆ ಬೀಳುತ್ತೆ. ಸೊ ಇವರು ನಮ್ಮ ತಂದೆ ಕಳಿಸ್ತಾ ಇದ್ದಾವ 45 ರೂಪಾಯಿ ಸಂಬಳ ನಮ್ಮ ತಂದೆಗೆ ಆರ್ಮಿನಲ್ಲಿ. ಸೊ ಆ 45 ಸಂಬಳದಲ್ಲಿ ಅವರು ನಮ್ಮ ಅಜ್ಜಿ ಸ್ವಲ್ಪ ಘಾಟಿ ಪಾರ್ಟಿ ಅವರು. ಅಜ್ಜಿಗೂ ಕಳಿಸ್ಬೇಕು, ಏನೋ ಮನಿ ಆರ್ಡರ್ ಅಂತ ಬರ್ತಾ ಇರ್ತಾವೆ, ಅವ್ರಿಗೆ ಕಳಿಸ್ಬೇಕು. ಮಿಕ್ಕಿದ್ದನ್ನು ನಮಗೆ ಕಳಿಸ್ಬೇಕು. ಆ ದುಡ್ಡಲ್ಲಿ ನಾವು ನಮ್ಮ ಇಡೀ ಸಂಸಾರ 3 ಜನ ಹೆಣ್ಮಕ್ಳು, ನಾವಿಬ್ರು, ನಮ್ಮ ತಾಯಿ, ಇಷ್ಟು ಜನ ಜೀವನ ನಡಿಬೇಕಾಗಿತ್ತು. ಬರೀ 45-50 ರೂಪಾಯಿ. ಅವಾಗ ಅಷ್ಟೇ ಕಮ್ಮಿ ಎಷ್ಟು ಬಿಡಿ, 10 ರೂಪಾಯಿ ತೊಗೊಂಡೋದ್ರೆ ಮಾರ್ಕೆಟ್ಗೆ ಒಂದು ಲೋಡ್ ಅಷ್ಟು ಐಟಮ್ ಬರ್ತಾ ಇತ್ತು. ನಾವು ಅವಾಗ ಆ ಪರಿಸ್ಥಿತಿಗೆ ಹೊಂದ್ಕೊಂಡಿದ್ವಿ. ಸೊ ಕಾಲಕ್ರಮೇಣ ನಾವು ಸ್ವಲ್ಪ ಬೆಳೀತಾ ನಾವು ಅಲ್ಲೇ ಸ್ಕೂಲಿಗೆ ಸೇರ್ಬೇಕಾಯ್ತು. ನಾನು ಊರಲ್ಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಿದ್ದು, ಅಲ್ಲಿ ಸೇರಿಕೊಂಡು. ಮತ್ತು ಜೊತೆಗೆ ನಮ್ಮ ತಾಯಿಯವ್ರಿಗೂ ಸಂಸಾರ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು. ಯಾಕಂದ್ರೆ 3 ಜನ, ಅವ್ರು 3 ಜನ, ನಾವು 3 ಜನ ಅಂತ ಬರೋ ಸಂಪಾದನೆಯಲ್ಲಿ ಭಾಳ ಕಷ್ಟ ಇತ್ತು. ಬಟ್ ಹೇಗೋ ಭಾಳ ಆ್ಯಕ್ಯುರೇಟಾಗಿ ಅವ್ರು ಮೇಂಟೈನ್ ಮಾಡ್ಕೊಂಬಂದರು, ಯಾವುದಕ್ಕೂ ವ್ಯತ್ಯಾಸ ಆಗದೆ ಇರೋ ಥರ. ಆ ಜಮೀನು ಉಳಿಸ್ಕೊಂಡಿದ್ವಿ. ಜಮೀನಲ್ಲಿ ನಾವು ಓದಬೇಕಾದ್ರೆ 1ನೇ ಕ್ಲಾಸ್ ಆಯಿತು, 2ನೇ 3ನೇ ಕ್ಲಾಸ್ ಬಂದಾಗ ನಮಗೂ ಸ್ವಲ್ಪ ಬುದ್ಧಿ ಬರ್ತಾ ಆಗ್ತಲ್ಲ. ಸೊ ನಾವು ನಮ್ಮ ತಾಯಿ ಜೊತೆ ಜಮೀನು ಕೆಲಸಕ್ಕೆ ಹೋಗ್ತಾ ಇದ್ವಿ. ಅಂದರೆ ಬೇರೆ ಕಡೆ ಕೂಲಿಗಲ್ಲ, ನಮ್ಮ ಜಮೀನಲ್ಲಿ ಬೆಳೆ ರಾಗಿ ಅಷ್ಟೇ ಇದ್ದಿದ್ದು. ಅಲ್ಲಿ ಮಳೆ ಬಂದರೆ ಮಾತ್ರ ಬೆಳೆ, ಇಲ್ಲಾಂದ್ರೆ ಇಲ್ಲ. ಮಳೆ ಜಾಸ್ತಿ ಬಂದರೂ ಕಷ್ಟ, ಕಮ್ಮಿ ಬಂದರೂ ಕಷ್ಟ. ಬಟ್ ಒಂಥರ ಹದವಾಗಿ ಮಳೆ ಬರ್ತಾ ಇತ್ತು ಆಗಿನ ಕಾಲದಲ್ಲಿ. ಅಂಥದ್ದೇನು ಪ್ರಾಬ್ಲಮ್. ಬರೀ ರಾಗಿ ಬೆಳೀತಾ ಇದ್ವಿ, ಹುರುಳಿ ಬೆಳೀತಾ ಇದ್ವಿ. ಸೊ ನಮ್ಮ ಮತ್ತೆ ಇದು ಹಿಪ್ಪನೇರಳೆ ಸೊಪ್ಪು ಗೊತ್ತಾ? ಹಿಪ್ಪನೇರಳೆ ಅಂದ್ರೆ ರೇಷ್ಮೆ ಬೆಳೀತಾರೆ ಅದರಲ್ಲಿ. ಅವಾಗೆಲ್ಲ ಆ ಕಡೆ ಎಲ್ಲ ಫುಲ್ ರೇಷ್ಮೆ. ಕೊಳ್ಳೇಗಾಲ ತಾಲೂಕೆಲ್ಲ ಬರೀ ರೇಷ್ಮೆ ವ್ಯವಸಾಯ ಅಲ್ಲಿ. ಅದು ಒಂದ್ಸರಿ ಹಾಕ್ಬಿಟ್ರೆ ಅದು ಬರೀ ಸೊಪ್ಪು ಮಾತ್ರ ಕೇಳ್ತಾ ಇದ್ದು. ಅದು ಬೆಳೆ ಬೆಳೀತಾ ಬೇರೆಯವ್ರು ಬಂದು ಪರ್ಚೇಸ್ ಮಾಡೋರು. 1 ಎಕರೆಗೆ ಇಷ್ಟು ಅಂತ ಕೊಟ್ಬಿಟ್ಟು ಎಲೆಗಳನ್ನ ಪರ್ಚೇಸ್ ಮಾಡಿ ಅವರು ರೇಷ್ಮೆ ಬೆಳ್ಕೊತಾ ಇದ್ರು. ಸೊ ಅದೊಂದು ಸ್ವಲ್ಪ ನಮಗೆ ಬರ್ತಾ ಇತ್ತು. ಒಂದು ಸ್ವಲ್ಪ ಇದಕ್ಕೆ ರಾಗಿ ಬೆಳೆಯೋದಕ್ಕೆ, ರಾಗಿ ಮತ್ತೆ ಅವರೆಕಾಯಿ ಎಲ್ಲ ಬೆಳೆಯೋದಕ್ಕೆ ಒಂದು ಹೊಲ ಇಟ್ಕೊಂಡಿದ್ವಿ, 1.5 ಎಕರೆ ಹೊಲ. ಅದು 1.5 ಎಕರೆ ಇದಿತ್ತು ರೇಷ್ಮೆದು. ಒಂದು ಸ್ವಲ್ಪ 1 ಎಕರೆ ಚಿಲ್ಲರೆ ರಾಗಿಗೆ ಜೀವನಕ್ಕೆ ಬೇಕಲ್ಲ ಅಂತ. ಮತ್ತೆ ಅವಾಗೆಲ್ಲ ರೊಟ್ಟಿ ಮುದ್ದೆ ಅನ್ನೋದನ್ನೇ ಜಾಸ್ತಿ. ನಮ್ಮ ಕಡೆ ಮುದ್ದೆನೇ ಜಾಸ್ತಿ, ರಾಗಿ ಮುದ್ದೆ, ಹುಚ್ಚಲ್ ಚಟ್ನಿ, ಅಣ್ಣವ್ರ ಹಾಡೆಲ್ಲ ಇದೆ. ಸೊ ಹಂಗೆ ಜೀವನ ಪ್ರಾರಂಭ ಆಗಿ ಅದ್ರ ಉಪಕಸಬಿಗೆ ನಾವು ಹಸುಗಳು ಸಾಕೊಂಡಿದ್ವಿ. ನಾವು ಹೆಚ್ಚು ಕಮ್ಮಿ 18-20 ಹಸು ಇತ್ತು ನಮ್ಮದು, ನಾಟಿ ಹಸುಗಳೆಲ್ಲ. ಅಷ್ಟೊಂದು ಅಂದ್ರೆ ಬೆಳೆದಿದ್ದು ಒಂದೇ ಮನೆಯಲ್ಲಿ. ಅದ್ರ ಜನರೇಷನ್ ಪಾಸ್ ಆಗ್ತಾ ಮೊದಲು ಫಸ್ಟ್ ಒಂದಿತ್ತು. ಅದು ಆ ಹಸು ನಮ್ಮಮ್ಮ ಬಿಟ್ರೆ ಬೇರೆ ಯಾರಿಗೂ ಸೇರಿಸ್ತಾ ಇರಲಿಲ್ಲ. ಅದು ನಮ್ಮಮ್ಮನೇ ಹಾಲು ಕರಿಬೇಕು, ನಮ್ಮಮ್ಮನೇ ಅದಕ್ಕೆ ಸ್ನಾನ ಮಾಡಿಸ್ಬೇಕು, ನಮ್ಮಮ್ಮನೇ ಹುಲ್ಲು ಹಾಕ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅದೇ ದಿನಚರಿ ನಮ್ದು. ಹಸುಗಳನ್ನ ಕೊಟ್ಟಿಗೆಯಿಂದ ಹಿತ್ಲು ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸೊ ಬರೋಷ್ಟಲ್ಲಿ ಮಧ್ಯಾಹ್ನ ಆದರೆ ಅಲ್ಲಿ ಸ್ಕೂಲಲ್ಲಿ ಮೊದಲಿಂದನೂ ಫ್ರೀ ಊಟ ಇತ್ತು. ಸೊ ಅಲ್ಲಿ ದಿನಚರಿ ಹೀಗೆ ಡೈಲಿ ರುಟೀನ್ ವರ್ಕ್ ಪ್ರಾರಂಭ ಆಗ್ತಾ ಇತ್ತು. ಹಸುಗಳು ಜಾಸ್ತಿ, ನಮ್ಮದು ರೇಷೋ ಜಾಸ್ತಿ ಆಯಿತು. ನಾವು ದೊಡ್ಡವರಾದ್ವಿ, ಫುಡ್ ಕನ್ಸಂಪ್ಷನ್ ಜಾಸ್ತಿ, ನಮಗೂ ಜಾಸ್ತಿ ಆಯಿತು, ಅವ್ರಿಗೂ ಜಾಸ್ತಿ ಆಯಿತು. ಅದು ಮೇಂಟೆನೆನ್ಸಲ್ಲಿ ನಾನು ನಮ್ಮ ಅಕ್ಕ ಇಬ್ಬರೇ. ನನ್ನ ತಮ್ಮ ಆಮೇಲೆ ನನ್ನ ತಮ್ಮಂದು ಅದು ಊರಲ್ಲಿ ಜನನ ಆಯಿತು. ಸೊ ಅವನು ಸ್ವಲ್ಪ ಮೊದಲಿಂದಾನೇ, ಚಿಕ್ಕ ಹುಡುಗಿಂದಾನೇ ಅವನು ಸ್ವಲ್ಪ ಇತ್ತದಕ್ಕೆಲ್ಲ ಜಾಸ್ತಿ ಹೋಗ್ತಾ ಇರಲಿಲ್ಲ. ಅವನದೇನೋ ಒಂಥರ ಅಲ್ಲಿ ಅವಾಗಿಂದನೇ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡ್ಬೇಕಂತ ಅವನು. ಸರಿ, ಅವನ ಪಾಡ ನಾವು. ಆಮೇಲೆ ಇದ್ರ ಮಧ್ಯದಲ್ಲಿ ಬೆಳೆಗೆ ಗೊಬ್ಬರ ಬೇಕಲ್ಲ, ಈಗಿನ ಥರ ಯೂರಿಯಾ ಆಗಲಿ ಅಥವಾ ಪೆಸ್ಟಿಸೈಡ್ಸ್ ಅದು ಇರಲಿಲ್ಲ ಅವಾಗ. ಎಲ್ಲ ನಾವು ಇದ್ರದ್ದೇ ಬೆಳೆಸ್ಬೇಕಾಗಿತ್ತು. ಸಗಣಿ ಏನು ಬರುತ್ತೋ ಅದರದ್ದೇ ಬೆಳೆಸಬೇಕಿತ್ತು. ಸೊ ಬೆಳೆ ಬೆಳಿಬೇಕಂದಾಗ ಸಗಣಿ ಬೇಕು. ನಮ್ಮ ಹಸುಗಳ ಸಗಣಿ ಸಾಲ್ತಾ ಇರಲಿಲ್ಲ.
ಅಷ್ಟು ಹಸು ದನ ಇದ್ರೂ ಕೂಡ ಸಾಲ್ತಾ ಸಾಲ್ತಾ ಇರಲಿಲ್ಲ. ಓಕೆ. ಸೊ ಅದಕ್ಕೆ ಅಂದರೆ ಸಾಲ್ತಾ ಇರಲಿಲ್ಲ ಅಂದರೆ ನಾವು ಇನ್ನೂ ಸ್ವಲ್ಪ ಸಗಣಿ ಗೊಬ್ಬರ ಜಾಸ್ತಿ ಹಾಕಿದ್ರೆ ಬೆಳೆ ಜಾಸ್ತಿ ಬೆಳಿಬೋದು ಅನ್ನೋ ಇಂಟ್ರೆಸ್ಟ್ಗೋಸ್ಕರ ನಮ್ಮ ಊರಲ್ಲಿದೆ ದನ ಅಂತ ಹೇಳಿದ್ನಲ್ಲ, ಅವಲ್ಲೇ ಕ್ಲೂ ಕೊಟ್ಟಿದ್ದೆ ನಿಮಗೆ, ಹಸುಗಳೆಲ್ಲ ಹೊಡ್ಕೊಂಡು ಹೋಗ್ತಾರಲ್ವ, ಆ ಟೈಮಲ್ಲೆಲ್ಲ ಸಗಣಿ ಹಾಕ್ಕೊಂಡು ಹೋಗ್ತಾವು. ಸೊ ಅದನ್ನೆಲ್ಲ ನಾವು ಶೇಖರಣೆ ಮಾಡ್ತಾ ಇದ್ವಿ, ನಾನು ನಮ್ಮ ಅಕ್ಕ. ಅದು ಒಂದು ಕಡೆ ಗುಡ್ಡೆ ಎತ್ತಿ ಹಾಕಿ ಇಲ್ಲಿಂದ ನಾನು, ಅಲ್ಲಿಂದ ನಮ್ಮ ಅಕ್ಕ, ಅದರಿಂದ ಬೇರೆ ಯಾರು ಎತ್ಕೋಬೋದು ಆ ಥರ. ಬೀದಿನಲ್ಲಿ ನಮ್ಮನೆ ಮುಂದೆ ಹಾಕಿದ್ದು ನಮಗೆ, ಅದು ಒಂಥರ ಒಂಥರ ಈ ಸುಗ್ರೀವಾಜ್ಞೆ ಇದ್ದ ಹಾಗೆ, ಬೇರೆ ಯಾರು ಮುಟ್ಟಂಗಿಲ್ಲ ಅದು. ಈಗ ನಮ್ಮನೆ ಇಷ್ಟು ಒಂದು 40 ಮೀಟರ್ 50 ಮೀಟರ್ ಇದೆ ಅಂದರೆ ಅಷ್ಟರಲ್ಲಿ ಯಾವುದೇ ಹಸು ಆಗಲಿ ಎಮ್ಮೆ ಆಗಲಿ ಸಗಣಿ ಹಾಕಿದ್ದು ನಮಗೆ, ಅದು ಬೇರೆ ಯಾರು ಮುಟ್ಟಂಗಿಲ್ಲ ಅದು. ಆ ಥರ ಒಂದು ಅಲ್ಲಲ್ಲಿ ಅಂದರೆ ಊರ ಪದ್ಧತಿಗಳು ಹೆಂಗಿರ್ತಾವಂದ್ರೆ ಅದು ಯಾರು ರೂಲ್ ಮಾಡಿರಲ್ಲ, ಅದು ತಾನಾಗಿ ಬಂದಿರುತ್ತೆ ಪದ್ಧತಿ ಅದು. ಸೊ ಆ ಥರ ಅದನ್ನು ಶೇಖರಣೆ ಮಾಡ್ತಾ ಇದ್ವಿ. ಅದನ್ನು ದಿನಕ್ಕೊಂದು 15-20 ಮಂಕ್ರಿ ಸಗಣಿ. ಅಂದ್ರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಿಮ್ ಚೈಲ್ಡ್ಹುಡ್ ಹೆಲ್ದಿಯಾಗೂ ಇತ್ತು, ಅಂದ್ರೆ ಏನೇ ಎಕ್ಸ್ಟರ್ನಲ್ ಇದರಿಂದ ಆರ್ಗ್ಯಾನಿಕ್, ಪೂರ್ತಿ ಆರ್ಗ್ಯಾನಿಕ್ ಆಗಿತ್ತು. ಅಮ್ಮ ಅಂತಂದ್ರೆ ಕಣ್ಣಿಗೆ ಕಾಣೋ ದೇವ್ರು ಅಂತ ನಾವು ಮಾತಾಡ್ತೀವಿ. ಅಂಥದ್ರಲ್ಲಿ ಅಪ್ಪ ಇಲ್ದಲೆ, ಅಂದರೆ ಅಪ್ಪ ಕೆಲಸಕ್ಕೆ ಈಚೆ ಹೋಗಿದ್ದಾರೆ, ನೀವುಗಳು ಮತ್ತು ಅಣ್ಣನ ಮಕ್ಕಳು ಕೂಡ ಎಲ್ಲರನ್ನೂ ಅಮ್ಮ ಒಬ್ಬರೇ ಮೇಂಟೈನ್ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಅಮ್ಮ ಎಷ್ಟು ಪ್ರಮುಖ ಪಾತ್ರದಲ್ಲಿದ್ದಾರೆ? ನಮ್ಮ ಜೀವನದಲ್ಲಿ ಅಮ್ಮನೇ ನಮಗೆ ಸರ್ವಸ್ವ. ಹೌದು, ಅಮ್ಮನೇ ದೇವರು. ನಾವು ಬರೀ ಇಲ್ಲಿ ಆಡಂಬರಕ್ಕೆಲ್ಲ ಹೇಳೋ ಬದಲು ಅಮ್ಮ ತನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದನ್ನು ನಾವು ಕಣ್ಣಾರ ನೋಡಿದ್ದೀವಿ. ಹೌದು ಹೌದು, ನಮ್ಗೆ ಅನುಭವ ಆಗಿದೆ ಅದು. ಸುಮ್ಮನೆ ಎಲ್ಲೋ ಐಷಾರಾಮಿ ಜೀವನದಲ್ಲಿದ್ದಾಗ ಅಮ್ಮನ ಪ್ರಾಮುಖ್ಯತೆ ಗೊತ್ತಿಲ್ಲ. ಬಟ್ ಒಬ್ಬ ಅಮ್ಮ ತಾನು ನಮಗೆ ಗೊತ್ತಿದ್ದಂಗೆ, ಆಗಲೇ ಹೇಳಿದೆ, ನಾವು ರಾಗಿ ಮುದ್ದೆ ಜಾಸ್ತಿ ಮಾಡ್ತಾ ಇದ್ದಿದ್ದು. 5 ಜನಕ್ಕೆ ಹಾಕ್ಬಿಟ್ಟು ಒಂದೊಂದ್ಸರಿ ಮುದ್ದೆ ಆಡಿ ತನಗಿಲ್ದೆ ಎಷ್ಟು ದಿನ ಮಲಗಿದ್ದು ನಾನು ನೋಡಿದ್ದೀನಿ. ಅವ್ರು ನನಗೆ ಈಗಲೂ ಕಣ್ಣೀರು ಬರುತ್ತೆ ನನಗೆ. ಯಾಕಂದರೆ ಅವ್ರು ಬೇಸ್ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿರ್ತಾರೆ, ಅಥವಾ ಅಲ್ಲಿರಲ್ಲ ಡಬ್ಬದಲ್ಲಿ. ಸೊ ಅದನ್ನು ನಾವು 5 ಜನಕ್ಕೂ ಹಾಕಿ ಮಿಗ್ಲಿಲ್ಲ ಅಂದರೆ ಅದನ್ನು ಅವರು ಅಬ್ವಿಯಸ್ಲಿ ಹಂಗೆ ಮಲಗಬೇಕು. ಅದನ್ನು ಸುಮಾರು ದಿನ ಆಗಿದೆ ಅದು. ಅದಕ್ಕೆ ನಾವು ಮಾತಾಡಿಕೊಂಡು ಸ್ವಲ್ಪ ನಾವೇ ಸ್ವಲ್ಪ ತಿಂತಾ ಇದ್ವಿ. ಪರ್ಚೇಸ್ ಮಾಡೋಕ್ಕಾಗಲ್ಲ, ಇರಲಿಲ್ಲ. ಸೊ ಆಮೇಲೆ ಅದು ಹಂಗೆ ನಡೀತಾ ಇತ್ತು. ಅಂದರೆ ಅಮ್ಮಂದು ಎಷ್ಟು ಸ್ಯಾಕ್ರಿಫೈಸ್ ಇದೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಅವರ ಸ್ಯಾಕ್ರಿಫೈಸ್ ಏನು ಮಾಡ್ತಾರೆ ಮಕ್ಕಳಿಗೋಸ್ಕರ, ಏನು ಎತ್ತ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಈಗ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ, ನಮ್ಮ ಜೊತೆಲೇ ಇದ್ದಾರೆ, ಚೆನ್ನಾಗಿದ್ದಾರೆ. ಸೊ ಅವರ ಅದನ್ನು ತುಂಬೋದಕ್ಕೆ ಯಾರ ಕೈಲೂ ಆಗಲ್ಲ ಬಿಡಿ. ಆ ಒಂದು ಸ್ಥಾನದಲ್ಲಿದ್ದಾಗ ಅವರು ಸೇವೆ ಮಾಡಿರ್ತಾರೆ, ನಮಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹೀಗೆ ರುಟೀನ್ ನಡೀತಾ ಇರುತ್ತೆ. ಸೊ ಆಮೇಲೆ ನಮ್ಮ ತಂದೆ ಮಿಲ್ಟ್ರಿಯಿಂದ ಬಂದ ಮೇಲೆ ಈಗೆಲ್ಲ ಸೋಷಿಯಲ್ ಮೀಡಿಯಾಗಳು, ನೀವು ಎಲ್ಲ ಚಾನಲ್ಗಳು ಬಂದು ಅವರ ಮಿಲ್ಟ್ರಿಯವ್ರಿಗೆ ಕೊಡೋದನ್ನು ಗೌರವ ಕೊಡೋ ವೈಭವೀಕರಿಸ್ತಾ ಇದ್ದಾರೆ. ಬಟ್ ಅಲ್ಲಿ ಯಾವಾಗ ಆ ಥರ ವೈಭವೀಕರಿಸೋದಕ್ಕೆ ಯಾವುದು ಸಾಧನ ಇರಲಿಲ್ಲ. ಅದು ಪ್ರಾಮಾಣಿಕವಾದ ಗೌರವವನ್ನು ಹಳ್ಳಿಗರು ಕೊಡ್ತಾ ಇದ್ರು. ನೀವೆಲ್ಲೇ ಹೋಗ್ಲಿ, ನಮ್ಮ ಮಿಲಿಟರಿಯವರಪ್ಪ, ಮಿಲಿಟರಿಯವರಂತ. ಅವಾಗಿಂದ ನಮ್ಗೊಂಥರ ಒಂದು ಒಳ್ಳೆ ಸ್ಥಾನದಲ್ಲಿದ್ದ ಜನ ಎಷ್ಟು ಮರ್ಯಾದೆ ಕೊಡ್ತಾರೋ ಅವಾಗಿಂದ ನಮಗೆ ಅದು ಬಂದ್ಬಿಡ್ತದೆ. ಹೋದಾಗ ನಮ್ಮ ತಂದೆಯವರು ಮಿಲಿಟರಿಯಿಂದ ಬಂದಾಗ ಅವಾಗ ಬಸ್ ಫೆಸಿಲಿಟಿ ಇಲ್ಲ, ಟ್ರೈನ್ ತುಂಬ ಕಮ್ಮಿ. ಮೈಸೂರಿಂದ ಬಂದು ಕೊಳ್ಳೇಗಾಲಕ್ಕಂತ ಬರ್ತಾ ಇದ್ರು. ಅಲ್ಲಿಂದ ಮಧ್ಯರಾತ್ರಿ ಕೆಲವೊಂದ್ಸಲ ಎಲ್ಲ ಮಲಗಿರ್ತೀವಿ, ಮಧ್ಯರಾತ್ರಿ ನಡ್ಕೊಂಡೇ ಬಂದ್ಬಿಟ್ಟಿರ್ತಾರೆ. 5 ಕಿಲೋಮೀಟರ್ ಕೊಳ್ಳೇಗಾಲದಿಂದ ನಮ್ಮೂರಿಗೆ. ಆ ಬೆಡ್ ಹೋಲ್ಡರು, ಲಗೇಜ್ ಎಲ್ಲ ಎತ್ಕೊಂಡು ಬಂದಿರ್ತಾರೆ. ಬೆಳಗ್ಗೆ ಎದ್ದಾಗ ಗೊತ್ತಾಗದು ನಮ್ಮ ತಂದೆ ಬಂದಿದ್ದಾರೆ ಅಂತ. ಅದಕ್ಕೆ ಮೊದಲು ಕೆಲವೊಂದ್ಸರಿ ಏನಾಗುತ್ತೆ, ಮೊದಲೆಲ್ಲ ಟೆಲಿಗ್ರಾಮ್ ಅಂತ ಬರ್ತಾ ಇತ್ತು. ಸೊ ಯಾರೋ ಬಂದು ಪೋಸ್ಟ್ ಮ್ಯಾನ್ ಬಂದು ಹೇಳ್ತಾರೆ ಟೆಲಿಗ್ರಾಮ್ ಬಂದಿದೆ ನಿಮಗೆ ಅಂದ ತಕ್ಷಣ ನಮ್ಮ ತಾಯಿ ಹೇಳಕ್ಕೆ ಶುರು, ನಮ್ಗೆ ಗೊತ್ತಿಲ್ಲ ಇನ್ನು, ನಮ್ಮ ತಾಯಿ ಹೇಳಕ್ಕೆ ಶುರು ಮಾಡ್ಬಿಡೋರು. ಮೊದಲು ಟೆಲಿಗ್ರಾಮ್ ಅಂತ ಬರ್ತಾ ಇದ್ದಿದ್ದು ಒಬ್ರು ಸತ್ತಿದ್ದಾರೆ ಅಂತ, ಇಲ್ಲ ಬೇರೆ ಏನಕ್ಕಾರು ಒಂದು ಅಷ್ಟೇ ಬರ್ತಾ, ಬೇರೆ ಯಾವ ರೀತಿಗೂ ಬರ್ತಾ ಇಲ್ಲ. ಲೆಟ್ರ್ ಬರೆದ್ರೆ 15 ದಿನಕ್ಕೆ ಒಂದು ಲೆಟ್ರ್, ತಿಂಗಳಿಗೆ 1 ಲೆಟ್ರ್ ಬರ್ತಾ ಇತ್ತು ಅಷ್ಟೇ. ಅಲ್ಲಿ ತುಂಬ ರಿಸ್ಟ್ರಿಕ್ಷನ್ ಬೇರೆ. ಮೊದಲು ಆರ್ಮಿನಲ್ಲಿ ಲೆಟರ್ ಬರೆದ್ರು ಇವರು ಅವ್ರ ಹೈಯರ್ ಆಫೀಸ್ ತೋರಿಸ್ಬಿಟ್ಟೆ ಲೆಟರ್ ಬರೀಬೇಕಾಗಿತ್ತು. ಅಂದ್ರೆ ಏನಾದರೂ ಇನ್ ಕೇಸ್ ಏನಾದರೂ ಶೇರ್ ಮಾಡಿಬಿಟ್ರೆ. ಈಗೆಲ್ಲ ಎಲ್ಲರಿಗೂ ಫೆಸಿಲಿಟಿ ಕೊಟ್ಟಿದ್ದಾರೆ ಈಗ ಮಿಲಿಟರಿ ಅವ್ರಿಗೆ. ಈಗ ಮಿಲಿಟರಿ ಅಂದರೆ ಒಂಥರ ನೋಬಲ್ ಜಾಬು. ಆಗ
ಈಗ ಒಂಥರ ರಾಯಲ್ ಜಾಬ್ ಅದು. ಮಿಲಿಟರಿಲೂ ಅಷ್ಟು ಫೆಸಿಲಿಟಿ ಇದೆ ಅವಾಗ. ಹೌದು. ಅವಾಗೆಲ್ಲ ಅವರ ಶೂಗಳು ನಾವು ಕೈಯಲ್ಲಿ ಎತ್ತಕ್ಕಾಗ್ತಾ ಅಷ್ಟು ಭಾರ ಇರ್ತಾ ಇತ್ತು. ಆ ಶೂ ಎಲ್ಲ ಹಾಕೊಂಡು ಸರ್ವಿಸ್ ಮಾಡೋರಲ್ಲಿ, ಗಾರ್ಡು ಮೆಡಲ್ ಕೆಲಸ ಮಾಡೋರು. ಆ ಥರ ಬಂದಾಗ ಯಾಕೆ ಅಳ್ತಾರೆ ಅಂತ ಕೇಳಿದಾಗ ಟೆಲಿಗ್ರಾಮ್ ಬಂದಿದ್ದೆ, ಟೆಲಿಗ್ರಾಮ್ ಏನಿದೆಯೋ ಏನಿದೆಯೋ ಅದು ಬರೋರ್ಗೂ ಗಾಬರಿ. ಹೌದು, ಅವ್ರು ಬಂದು ಹೇಳೋರು ಗಾಬರಿ. ಒಂಥರ ಪ್ರತಿದಿನ ಸಸ್ಪೆನ್ಸ್ ಫಿಲ್ಮೇ ನಮಗೆ ಆ ಥರ ಇದು ಬಂದಾಗ. ಇವಾಗೇನು ಸಸ್ಪೆನ್ಸ್ ಫಿಲ್ಮ್ಗಳು ನೋಡ್ತೀವಲ್ಲ ನಾವು, ಅವಾಗ ಪ್ರತಿ ಟೆಲಿಗ್ರಾಮು ನಮ್ಗೆ ಸಸ್ಪೆನ್ಸೇ, ಏನಿದೆಯೋ ಏನೋ ಅಂತ. ಅವ್ರು ಬಂದು ಏನೊಂದು ಒಳ್ಳೆ ವಿಷಯ ಹೇಳಿದಾಗ ಖುಷಿ, ಇಲ್ಲ ಅಂದರೆ ಅದು ಅಷ್ಟೇ. ಅಕಸ್ಮಾತ್ ಒಂದ್ಸಲ ಏನಾಗೋದು, ಟೆಲಿಗ್ರಾಫ್ ಬಂದಿದೆ ಅಂತ ಹೇಳಿ ಅಷ್ಟಲ್ಲಿ ಅವನು ಪೋಸ್ಟ್ ಮ್ಯಾನ್ ಬೇರೆ ಕಡೆ ಹೋಗ್ಬಿಡೋನು, ನಮ್ಮ ವಿಷಯನೇ ಗೊತ್ತಾಗ್ತಾ ಇರಲಿಲ್ಲ. ಆ ಕ್ಯೂರಿಯಾಸಿಟಿ ಹಂಗೇ ಮೇಂಟೈನ್ ಮಾಡಬೇಕಾಗಿತ್ತು ನಾವು ಬಂದು ಮತ್ತೆ ಹೇಳೋವರೆಗೂ. ಸೊ ಅಷ್ಟೆಲ್ಲ ತೊಂದರೆ ಅನುಭವಿಸ್ಕೊಂಡು ಒಂದು ಜೀವನ ರೂಪಿಸಿದ್ರು, ನಮಗೆಲ್ಲ ಒಂದು ಬದುಕನ್ನು ಕಟ್ಟಿಕೊಟ್ರು. ಆಮೇಲೆ ಅದ್ರ ತಕ್ಕ ನಾವು ಪೂರ್ವಕವಾಗಿ ನಾವಲ್ಲಿ ನಮ್ಮ ಬಾಲ್ಯ ಜೀವನವನ್ನು ಕಳೀತಾ ಇದ್ವಿ. ಮತ್ತೆ ಕಾಲಕ್ರಮೇಣ ನಮ್ಮಲ್ಲಿದ್ದ ಹಸುಗಳೆಲ್ಲ ಅಲ್ಲಿ ಕಾಡಿಗೆ ಹೋಗ್ತಾ ಇದ್ವು. ಕೃಷ್ಣ ಅಂತ ಇತ್ತು, ಅದು ಹೋರ್ಗರ ಅದು. ಆಮೇಲೆ ಲಾಲಿ ಅಂತ ಒಂದು ಸುಮಾರು ಹಸುಗಳಿತ್ತು, ನಾವು ಹೆಸರು ನಾಮಕರಣ ಮಾಡಿದ ಹಸುಗಳು. ಲಾಲಿದೊಂದು ಹೆಣ್ಗರು, ಪಂಡ್ರಿದೊಂದು ಕೃಷ್ಣ ಅಂತ ಒಂದು ಹೋರ್ಗರ ಇತ್ತು. ಅದು ಎಷ್ಟು ನಾವು ಹಚ್ಕೊಂಡ್ಬಿಟ್ಟಿತ್ತು ಅಂದರೆ ಅದನ್ನು ಮೇಯಕ್ಕೆ ಬಿಡ್ತಾ ಇದ್ವಿ. ಆ 100 ಹಸುಗಳ ಮಧ್ಯದಲ್ಲಿ ಹೋಗ್ತಾ ಇದ್ರು, ಅಲ್ಲಿ ಒಂದು ನಿಂತ್ಕೊಂಡು ಕರೆದ್ರೆ ಅದು ಜಂಪ್ ಮಾಡ್ಕೊಂಡು ಬರೋದು ನನ್ನ ಹತ್ರ. ಅಷ್ಟು ಹೊಂದಾಣಿಕೆ, ಒಂದು ಇಂಟಿಮೇಟ್ ಶುರು ಆಗಿತ್ತು ನಮ್ಮ ಮಕ್ಕ ನೊಂದೂ ಹಸುಗಳದು. ಸೊ ಆಮೇಲೆ ಅವರಿಬ್ಬರು ಒಂದು ಹಂತಕ್ಕೆ ಬಂದಾಗ ಅವೆರಡನ್ನೇ ನಾವು ವ್ಯವಸಾಯ ಮಾಡೋದಕ್ಕೆ, ಗಾಡಿ ಕಟ್ಟೋದಕ್ಕೆ, ಉಳೋದಕ್ಕೆ ಅದನ್ನು ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ಜಮೀನು ನಮಗೆ ಒಂದು ಸ್ವಯಂ ಕೃಷಿ ಅಂತಾರಲ್ಲ ಆ ಥರ. ಅವಾಗ ಸ್ವಲ್ಪ ಇದ್ರ ಬರ್ಡನ್ ಕಮ್ಮಿ ಆಯ್ತು ನಮಗೆ, ಕೂಲಿ ಕೊಟ್ಟು ಮಾಡಿಸುವಂಥದ್ದು. ಇದು ಕರುಗಳು, ಅದ್ರ ಜೊತೆ ಕುರಿಗಳು ಸಾಕಿದ್ವಿ, 1-2-3 ಕುರಿಗಳು ನಮ್ಮ ಉಪಕಸುಬಿಗೆ. ಅಂದ್ರೆ ನಿಮ್ಗೆ ಚಿಕ್ಕ ವಯಸ್ಸಿಂದನೇ ಪ್ರಾಣಿಗಳ ಮೇಲೆ ಪ್ರೀತಿಯಿಂದ ಬಂದಿರೋದು ಅವಾಗಿಂದ. ಓಕೆ ಸರ್. ಸೊ ಆ ಕುರಿಗಳು ಅಷ್ಟೇ ಗಂಗಾಧರ್ ಅಂತ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅದು ಎಲ್ಲೇ ಬಿಟ್ಟು ನೀವು ಆ ಗಂಗಾಧರ್ ಅಂತ ಕೂಗಿದ್ರೆ ಆ ಕುರಿಗಳು 4 ಕಾಲಿಂಗ್ ಜಂಪ್ ಮಾಡ್ಕೊಂಡು ಖುಷಿಗೆ, ಬೇರೆ ಆದ್ರೆ ನಾರ್ಮಲ್ ಆಗಿ ಬರ್ತವೆ. ಅವರ ಸಂತೋಷ ಇದ್ದಾಗ, ಈಗ ನಾವೇನಾದ್ರು ನಮ್ಗೆ ಎಕ್ಸೈಟ್ಮೆಂಟ್ ಆದಾಗ ಯಾವ ಥರ ನಾವು ಆಕ್ಷನ್ ಮಾಡೋದು, ಅದೇ ಥರ ಅವು ಪ್ರಾಣಿಗಳು ಅಷ್ಟೇನೆ. ಅವು 4 ಕಾಲು ಹಿಂಗೆ ಜಂಪ್ ಮಾಡ್ಕೊಂಡು ಬಂದು ನನ್ನ ಮೇಲೆ, ಈ ಹುಲಿ ಸಿಂಹ ಎಗರಲ್ವ ಹಂಗೆ ಎಗರೋದು ಗಂಗಾಧರ್ ಅಂತ ಕುರಿ. ಬಟ್ ಅದು ಆಮೇಲೆ ಏನೋ ದುಡ್ಡು ಬೇಕಂತ ಮಾರಕ್ಕೆ ಹೋದಾಗ ನಾನು ಒಂದಿನ ಸರಿಯಾಗಿ ಊಟನೂ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ. ಬಟ್ ಅವಶ್ಯಕತೆ ಮಾಡಲೇಬೇಕು, ನಮ್ಮ ಏನೋ ಮಾರಿದ್ರು ಅದು. ಸೊ ಆಮೇಲೆ ಅದೇ ಥರ ನಮ್ಮ ಬಾಲ್ಯ ಜೀವನ ನಡೀತಾ ಹೋಯ್ತು. ಅಂದ್ರೆ ಕಷ್ಟ ಸುಖ ಮತ್ತೆ ಈ ತರ ಪ್ರೀತಿ ಸಿಕ್ಕಾಗ ಕಷ್ಟ ಮ್ಯಾಟರ್ ಆಗಲ್ಲ. ಕಷ್ಟದ ಜೊತೆ ಈ ತರ ಪ್ರಾಣಿಗಳ ಜೊತೆ ಭಾವನಾತ್ಮಕ ಸಂಬಂಧ ಇತ್ತು. ಮತ್ತೆ ನಮ್ಮಲ್ಲೇ ಒಂಥರ ಭಾವನಾ ಸಂಬಂಧಗಳು ಚೆನ್ನಾಗಿತ್ತು ಅವಾಗ. ಸೊ ಹಾಗೆ ನನ್ನ ಓದು ಕೂಡ ಹಂಗೆ ಕುಂತಾ ಸಾಕ್ತು. ಸರ್, ನಾವು ಗಾದೆನೇ ಕೇಳಿದೀವಿ, ಅಂದ್ರೆ ಹುಟ್ಟುತ್ತಾ ಅಣ್ಣ ತಮ್ಮ, ಬೆಳೀತಾ ದಾಯಾದಿಗಳು ಅಂತ. ನೀವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ತಮ್ಮನ ಜೊತೆ ಹೇಗಿದ್ರಿ, ಮತ್ತೆ ಇವಾಗ ಹೇಗಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ಮಾಮೂಲು ತರಲೆಗಳು ತಾಪತ್ರಗಳು ಇದ್ದೇ ಇರ್ತವೆ. ಅಕ್ಕ ಬೇರೆ ಇದ್ರು, ಅಕ್ಕನ ರೇಗಿಸ್ಕೊಂಡು. ಇಲ್ಲ, ಅಕ್ಕ ನಮಗೆ ಬಹಳ ಒಂಥರ ತಾಯಿ ಸ್ಥಾನದಲ್ಲೇ ಇದ್ರು. ಅವರು ಈಗಲೂ ಹಾಗೆ ಇದ್ದಾರೆ. ಅವಾಗಿಂದನೂ ನಮಗೆ ನಮ್ಮ ಮೇಲೆ ಏನು ಆ ಥರದ್ದು ಅಕ್ಕ ತಮ್ಮನ ಹೊಡಿಯೋದು ಅವೆಲ್ಲ ಇರಲಿಲ್ಲ. ಬಹಳ ಪ್ರೀತಿ ಮಾಡೋರು ನಮ್ಮ. ನೀವಿಬ್ರೆ ಹಂಗಾದ್ರೆ? ನಾನು ನನ್ನ ತಮ್ಮನೇ ತುಂಬ ಜಗಳ ಆಡ್ತಾ ಇದ್ವಿ. ಇದು ಜಗಳ ಯಾಕಂದರೆ ನಮ್ಮ ತಂದೆಯವರು ರಿಟೈರ್ಡ್ ಆದಮೇಲೆ ಬಂದು ಅಂಗಡಿ, ಒಂದು ಚಿಲ್ಲರೆ ಅಂಗಡಿ ಓಪನ್ ಮಾಡಿದ್ರು, ಒಂದು ಆಟೋ ತಗೊಂಡ್ರು, ಮತ್ತೆ ಒಂದು ಈ ಫ್ಲೋರ್ ಮಿಲ್, ರಾಗಿ ಮಿಷಿನ್ ಅಂತಾರೆ ಅದಕ್ಕೆ, ಅದನ್ನ ಓಪನ್ ಮಾಡಿದ್ವಿ. ಕರ್ನಾಟಕ ಅದು ಫೈನಾನ್ಸ್ ತಗೊಂಡು ಮಾಡಿದ್ರು. ನಮ್ಮ ತಂದೆ ಬಂದ್ಮೇಲೆ ಸ್ವಲ್ಪ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ನಾವು ಆರ್ಥಿಕವಾಗಿ ಸಬಲರಾದ್ವಿ. ಬರೋ ಅರಿಯರ್ಸ್ ಎಲ್ಲ ಬಂದ್ಮೇಲೆ ಈ ನಾವಿದ್ದಿದ್ದ ಮನೆ ನಮ್ಮ ತಾಯಿಯವರ ಅಣ್ಣನ ಹೆಸರಲ್ಲಿತ್ತು. ಅವ್ರು 3 ಜನ ಹೆಣ್ಮಕ್ಳಿದ್ರು. ಸೊ ಅವ್ರ ಹೆಸರಲ್ಲಿತ್ತು ಅದು. ಸೊ ಅದನ್ನ ನಮ್ಮ ಹೆಸರು ಅವ್ರಿಗೆ ನಾವೆಲ್ಲ ಹೆಣ್ಮಕ್ಳಿಗೂ ಒಂದು ಸೆಕ್ಯೂರಿಟಿ ಮಾಡಿ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟು ಅದನ್ನ ನಮ್ಮ ತಾಯಿ ಹೆಸರಿಗೆ ಮಾಡ್ಕೊಂಡ್ರು. ಸೊ ಆಮೇಲೆ ಅವ್ರಿಗೆಲ್ಲ ಮದುವೆ ಮಾಡಿದ್ರು. ಅವ್ರು ಈಗ ಆರಾಮಾಗಿ ಅವ್ರವ್ರ ಸ್ವಂತ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ರಿಟೈರ್ಡ್ ಆದಾಗ ಸುಬ್ದಾರ್ ಮೇಜರ್ ಆಗಿ ರಿಟೈರ್ಡ್ ಆದ್ರು. ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಹಾನರರಿ ಕ್ಯಾಪ್ಟನ್ ಅಂತ ಪ್ರಮೋಷನ್ ಕೊಡ್ತಾರೆ. ಸೊ ಅವಾಗ ಸ್ವಲ್ಪ ಪೇ ಸ್ಕೇಲ್ ಜಾಸ್ತಿ ಆಗುತ್ತೆ ಆ ಒಂದು ಪೋಸ್ಟ್ಗೆ. ಅವಾಗ ಸ್ವಲ್ಪ ಪೆನ್ಷನ್ ಎಲ್ಲ ಬರ್ತಾ ಇತ್ತು. ರಿಟೈರ್ಡ್ ಆದ್ಮೇಲೆ ಎಕ್ಸ್ ಸರ್ವಿಸ್ ಮೆನ್ಗಳು ಬೇರೆ ಬೇರೆ ಕಡೆ ಕೆಲಸ ಸಿಗುತ್ತೆ. ಇವ್ರಿಗೂ KIOCL
ಕುದುರೆಮುಖ ಐರನ್ ಓರ್ ಲಿಮಿಟೆಡ್ ಕಂಪನಿ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ತು ಅವ್ರಿಗೆ. ಬಟ್ ಇವರು ಹೋಗಲಿಲ್ಲ. ನಾನು ಸುಬ್ದಾರ್ ಮೇಜರ್ ಆಗಿದ್ದಾಗ ನನಗೆ 100 ದಿನಕ್ಕೆ 100 ಜನ ಸಲ್ಯೂಟ್ ಹೊಡಿತಾರೆ. ನಾನು ಅವ್ರ ಗೇಟ್ ಕಾರ್ಡ್ ನಾನೇ ಯಾಕೆ ಸಲ್ಯೂಟ್ ಹೊಡಿರ್ಬೇಕು, ಅವ್ರದ್ದು ಸ್ವಾಭಿಮಾನ. ಹೋಗ್ಲಿಲ್ಲ. ಅವರೇ ಒಂದು ಆಟೋ ತಗೊಂಡ್ರು ಅವಾಗ ಓಡಾಡೋದಕ್ಕೆ ಆಗ್ತಾ ಇತ್ತು. ಚಿಕ್ಕ ಪುಟ್ಟ ಬಾಡಿಗೆನೂ ಹೊಡಿಬೋದು ಅಂತ ಸ್ವಂತ ಮಾಡ್ಬೇಕು ಅಂತ ತಗೊಂಡ್ರು. ಅದು ಅವರು ಸ್ವಂತ ಡಿಸಿಷನ್ ಅದು. ಆವಾಗಲೇ ನಾವು ಚಿಕ್ಕವರಿದ್ದಾಗ ನೋಡಿ, ಆಟೋ ಅವರು ಒಬ್ಬ ಮಿಲಿಟರಿ ಮ್ಯಾನ್ ಆಗಿ ಊರಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಅಥವಾ ಊರಲ್ಲಿ ಯಾರಿಗೆ ಹೆರಿಗೆ ನೋವು ಬಂದ್ರೆ ಆವಾಗಲೇ ಅವ್ರು ರೂಲ್ ಮಾಡ್ಬಿಟ್ಟಿದ್ರು ನಮ್ಮ ತಂದೆ, ಹೆರಿಗೆ ಅವ್ರಿಗೆ ಫ್ರೀ ಅಂತ. ಅದು ರಾಯರ ಆಟೋ ಅಂದ್ರೆ ಹೆರಿಗೆಗೆ ಫ್ರೀ ಅಂತ ಅಲ್ಲಿ ಒಂದು ಅದೇ ಶಾಸನ. ಅದು ನಾವು ಕೇಳ್ತಾ ಇರಲಿಲ್ಲ, ಅವ್ರು ಕೊಡ್ತಾ ಇರಲಿಲ್ಲ. ಕೊಳ್ಳೇಗಾಲ ತಾಲೂಕಿಗೆ ನಮ್ದೇ ಫಸ್ಟ್ ಆಟೋ. ಈಗ 100 ಆಟೋ ಇದೆ. ಆಗಿನ ಕಾಲದಲ್ಲಿ ಇಡೀ ಕೊಳ್ಳೇಗಾಲ ತಾಲೂಕಲ್ಲಿ ಒಂದು ಆಟೋನೂ ಇರಲಿಲ್ಲ. ನಮ್ಮ ತಂದೆಯವ್ರದ್ದು ಆಟೋ ಇದ್ದಿದ್ದು. ಗಣ್ಯ ವ್ಯಕ್ತಿಗಳು ಸತ್ತೋದಾಗ ಆಟೋದಲ್ಲಿ ಅವ್ರು ನಮ್ಮ ತಂದೆ ಒಂದು ಪೋಸ್ಟರ್ ಹಾಕೊಂಡು ಕಾಂಡೋಲೆನ್ಸ್ ಮೆರವಣಿಗೆ ಮಾಡೋರು. ಇಂದಿರಾ ಗಾಂಧಿ ಸತ್ತಾಗ ನಮ್ಮ ತಂದೆಯವ್ರು ಮಾಡಿದ್ರು ಅವಾಗ. ಆ ಥರದ್ದೆಲ್ಲ ರೂಢಿ ಬೆಳೆಸ್ಕೊಂಡಿದ್ರು. ಮತ್ತೆ ಎಕ್ಸರ್ವಿಸ್ ಮೆನ್ ಅಸೋಸಿಯೇಷನ್ ಮಾಡಿದ್ರು. ಮತ್ತೆ ಎಕ್ಸರ್ವಿಸ್ ಮೆನ್ ಏನಾದ್ರು ಹೆಲ್ಪ್ ಬೇಕಂದಾಗ ಅದನ್ನ ಅವರು ಒದಗಿಸ್ಕೊಡ್ತಾ ಇದ್ರು ಅಸೋಸಿಯೇಷನ್ ಇಂದ. ಈ ಥರ ನಮ್ಮ ತಂದೆಯವ್ರದ್ದು ಜರ್ನಿ ಈ ಥರ ಆಯಿತು. ನಮ್ಮ ತಂದೆಗೆ ನಮ್ಮ 3 ಮಕ್ಕಳಿಗೆ 5 ವರ್ಷ ಗ್ಯಾಪ್. ನಮಗೆ 5 ವರ್ಷನೇ ಡಿಸ್ಟೆನ್ಸ್ ಗ್ಯಾಪಲ್ಲೇ ಇದಾಗಿರೋದು. ಸೊ ಚಿಕ್ಕ ಮಕ್ಕಳು ಅನಿಸ್ತಾ ಇರಲಿಲ್ಲ ನಮಗೆ. ಒಂದು ಸ್ಟೇಜಿಗೆ ಬಂದಿದ್ವಲ್ಲ, 7th ವರೆಗೂ ನಮ್ಮೂರಲ್ಲಿ ಓದಿದ್ದು ನಾನು. ಹೈಯರ್ ಪ್ರೈಮರಿ 7th ವರೆಗೂ ಅಲ್ಲಿ ಓದಿದೆ. 8th, 9th, 10th ನಾವು ಪಕ್ಕದ ಊರು ಮಧುನಹಳ್ಳಿ ಅಂತ, ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ನಡ್ಕೊಂಡು ಹೋಗುವಾಗ ಒಂದೊಂದು ಕೆಲವು ಸರಿ ಸೈಕಲ್ ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಅಕ್ಕಂದು SLC ಪಾಸ್ ಆಯಿತು. ಅವ್ರನ್ನ ಮದುವೆ ಮಾಡಿ ಕಳಿಸ್ಬಿಟ್ರು. ಹುಡುಗರ ಲೈಫಲ್ಲಿ ಒಂದು ಸೈಕಲ್ ಇದ್ದಾಗ, ನಾವು 8th, 9th ಇದ್ದಾಗ ನಮ್ಮ ಜೂನಿಯರ್ಸು ಹುಡುಗರಿದ್ದಾಗ ಬೇಕಂತ ಸೈಕಲ್ ಕೆಟ್ಟೋಗೋದು ನಮ್ಮದು ರೋಡಲ್ಲಿ. ಓಕೆ ಸರ್, ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಆದರೆ ನಮ್ಮ ಈ ಎಪಿಸೋಡ್ನ ಮುಗಿಸೋವಂಥ ಸಮಯ ಬಂದಿದೆ. ನಿಮ್ಮ ವಿದ್ಯಾಭ್ಯಾಸ ಮತ್ತು ನಿಮ್ಮ ತರಲೆ ಜೀವನನ ನೆಕ್ಸ್ಟ್ ಎಪಿಸೋಡಲ್ಲಿ ಕೇಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಗಣೇಶ್ ರಾವ್ ಸರ್ ಅವರ ಬಾಲ್ಯ ಜೀವನದ ಬಗ್ಗೆ, ಅವರ ತಂದೆ ತಾಯಿಯ ಬಗ್ಗೆ ಹಾಗೂ ಅವರ ಒಡ ಹುಟ್ಟಿದವ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಮುಂದಿನ ಎಪಿಸೋಡಲ್ಲಿ ಅವರ ಎಜುಕೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನಂತೂ ಎಪಿಸೋಡ್ನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.